ज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यं नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। अथ शब्दो मंगलार्थः ओम अथातो ब्रह्म जिज्ञासा ओम ಸುಖ ವಿಶಿಷ್ಟ ಅಭಿಧಾನಾದೇವ ಚ ಓಂ. ಆಯ್ತು. ಈಗ ಮೊದಲನೇ ಅಧ್ಯಾಯ ಎರಡನೇ ಪಾದ, 4ನೇ ಅಧಿಕರಣ, 16ನೇ ಸೂತ್ರ. ತತ್ವಪ್ರಕಾಶಿಕ ಮೊದಲು ನೋಡಿ, ಆಮೇಲೆ ಭಾಷ್ಯದ ಕಡೆಯಲ್ಲಿ ಗಮನಿಸೋಣ. ನೈವಂ ಉಪಕ್ರಮೇ ಅಪಿ ಅಕ್ಷಿಸ್ಥ ಪ್ರಕರಣಸ್ಯ ವೈಷ್ಣವತ್ವಂ ಯುಕ್ತಂ. ಪ್ರಾಣೋ ಬ್ರಹ್ಮ ಕಂ ಇತಿ ಅಷ್ಟೇ ಇದೆ ಅಲ್ಲ, ಕಮಿತಿ ವಿದ್ಯಾ ಯಯೇಷ ಆದಿತ್ಯೆ ಪುರುಷಃ ಇತ್ಯಾದಿ ವಿದ್ಯಾಂ ಚ ಉಕ್ತ್ವಾ ಅಗ್ನಿಭಿಃ ಉಪಕೋಸಲೈಷಾ ಸೌಮ್ಯ ತೇ ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಚ ಇತಿ ಉಕ್ತತ್ವೇನ ಅವಿದ್ಯಾಯಾಃ ವಿಷ್ಣುವಿಷಯತ್ವಸ್ಯ ದ್ವಿತೀಯ ವಿದ್ಯಾಯಾಃ ಅಗ್ನಿವಿಷಯತ್ವಸ್ಯೈವ ಯುಕ್ತತ್ವಾತ್ ಅಕ್ಷಿಸ್ಥ ವಿದ್ಯಾಯಾಶ್ಚ ಆದಿತ್ಯಸ್ಥ ವಿದ್ಯೆಯ ಏಕಾರ್ಥತ್ವಾತ್ ನ ಚ ಉಪಕ್ರಮ ವಿರೋಧಃ ಅಂತಂತಿದ್ದಾರೆ. ತತ್ವಪ್ರಕಾಶಿಕದಲ್ಲಿ ಹೀಗೊಂದು ವಿಷಯ ಪ್ರಸ್ತಾಪ ಮಾಡ್ತಿದ್ದಾರೆ. ನಚೈವ ಉಪಕ್ರಮೇಪಿ ಅಕ್ಷಿಸ್ಥ ಪ್ರಕರಣಸ್ಯ ವೈಷ್ಣವತ್ವಂ ಯುಕ್ತಂ ಅಂತ ಶುರು ಮಾಡಿದರು. ನೀವು ಹಿಂದೆ ಉಪಕ್ರಮದಲ್ಲಿರುವ ವಾಕ್ಯ ಇಟ್ಟುಕೊಂಡು ಅಕ್ಷಿಸ್ಥ ಪ್ರಕರಣವು ವೈಷ್ಣವ ಆಗಿದೆ, ಅಂದರೆ ವಿಷ್ಣು ಸಂಬಂಧಿಯಾಗಿದೆ ಅಂತ ಸಮರ್ಥನೆ ಮಾಡಿದ್ರಿ. ಅದು ಸರಿಯಲ್ಲ ಅಂತ ಪೂರ್ವಪಕ್ಷ ಮಾಡಿಕೊಳ್ತಿದ್ದಾರೆ. ಯಾಕೆ ಅಂದರೆ ಪ್ರಾಣೋ ಬ್ರಹ್ಮ ಕಮಿತಿ ವಿದ್ಯಾಂ ಯಯೇಷ ಆದಿತ್ಯೆ ಪುರುಷಃ ಅಂತ ವಾಕ್ಯಗಳಲ್ಲಿ ಅವಿದ್ಯೆಯನ್ನು ಮೊದಲು ಹೇಳಿ ಇತ್ಯಾದಿ ವಿದ್ಯಾ ಮುಕ್ತ ಹೀಗೆ ವಿದ್ಯೆಗಳನ್ನು ಹೇಳಿ ಅಗ್ನಿಭಿಃ ಉಪಕೋಸಲೇಶ ಸೌಮ್ಯ ತೇ ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಚ ಇತಿ ಉಕ್ತತ್ವೇನ ಹೀಗೊಂದು ವಾಕ್ಯ ಬಂದಿದೆ. ಅಗ್ನಿಭಿಃ ಉಪಕೋಸಲೇಶ ಅಂತ ಒಂದು ವಾಕ್ಯ ಬಂದಿದೆ. ಆ ವಾಕ್ಯದಲ್ಲಿ ಏನು ಮಾಡಿದ್ದಾರೆ? ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಚ, ಅಸ್ಮದ್ವಿದ್ಯೆ ಮತ್ತು ಆತ್ಮವಿದ್ಯೆ ಹೇಳಿದ್ದಾರೆ. ವಿದ್ಯಾತ್ವೇನ ಆದ್ಯ ವಿದ್ಯಾಯ ವಿಷ್ಣು ವಿಷಯತ್ವ, ಮೊದಲು ಹೇಳಿದ ವಿದ್ಯೆ ವಿಷ್ಣು ವಿಷಯಕ ಅಂತೆ, ದ್ವಿತೀಯ ವಿದ್ಯಾ ಅಗ್ನಿ ವಿಷಯ ಅಂತೆ. ನೋಡಿ, ಅಲ್ಲೇ ಅದೇ ಉಪನಿಷತ್ತಿನೊಳಗೇನೆ ಮೊದಲು ಬೋಧನೆ ಮಾಡಿದಂಥ ವಿದ್ಯೆ ವಿಷ್ಣು ವಿಷಯಕ, ಆಮೇಲೆ ಬೋಧನೆ ಮಾಡಿದ ವಿದ್ಯೆಗೆ ಅಗ್ನಿ ವಿಷಯಕತ್ವ ಅಂತ ಹೇಳಿದ್ರಿಂದ ಅಗ್ನಿ ವಿಷಯತ್ವಸ್ಯೈವ ಯುಕ್ತತ್ವಾತ್ ಅಕ್ಷಿಸ್ಥ ವಿದ್ಯಾಯಾಶ್ಚ ಆದಿತ್ಯಸ್ಥ ವಿದ್ಯೈಕ ಅರ್ಥತ್ವಾತ್. ಇನ್ನು ಆ ವಿದ್ಯೆಗಳನ್ನು ಹೇಳ್ತಾ ಬರುವಾಗಲೇ ಅಕ್ಷಿಸ್ಥ ವಿದ್ಯೆ ಅಂತೇನಿದೆ ಅದು ಆದಿತ್ಯಸ್ಥ ವಿದ್ಯಾದ ಜೊತೆಯಲ್ಲಿ ಏಕಾರ್ಥ ಆಗ್ತದೆ. ಈ ರೀತಿ ಅಂದರೆ ಮೊದಲು ವಿಷ್ಣು ವಿಷಯಕ ವಿದ್ಯೆ ಹೇಳ್ತು, ಆಮೇಲೆ ಅಗ್ನಿ ವಿಷಯಕ ವಿದ್ಯೆ ಹೇಳ್ತು, ಆಮೇಲೆ ಆದಿತ್ಯಸ್ಥ ಅಕ್ಷಿಸ್ಥ ವಿದ್ಯೆ ಆದಿತ್ಯ. ಯಾಕಂದರೆ ಅಕ್ಷಿ ಆದಿತ್ಯ ಒಬ್ಬನೇ ಅಲ್ಲ, ಅಗ್ನಿ ವಿದ್ಯೆ ಹೇಳಿದ ಮೇಲೆ ಅಕ್ಷಿ ಆದಿತ್ಯ ಒಬ್ಬನೇ, ಆದ್ದರಿಂದ ಅಕ್ಷಿಸ್ಥ ವಿದ್ಯಾ ಆದಿತ್ಯ ವಿದ್ಯೆಯಲ್ಲಿ ಸೇರ್ಕೊಂಡ್ಬಿಡ್ತದೆ. ಪುರುಷಃ ಹೌದು, ಆದಿತ್ಯ ಶ್ರುತಿನೇ ಇದೆ ಅಲ್ಲಿ. ಹಾಗಾದರೆ ನೀವು ಆ ಉಪನಿಷತ್ತಿನ ಉಪಕ್ರಮ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಅಂತಿದ್ದಾರೆ ನಮಗವರು. ಹಾಗಾಗಿ ನೀವು ಆತ್ಮವಿದ್ಯೆ, ಆಮೇಲೆ ಅಗ್ನಿವಿದ್ಯೆ, ಅಕ್ಷಿಸ್ಥ ಆದಿತ್ಯ ವಿದ್ಯೆಯನ್ನು ವ್ಯಾಖ್ಯಾನ ಮಾಡಿಕೊಳ್ಳೋ ಪದ್ಧತಿ ಹೀಗೆ ಅಂತ ಕೇಳ್ಕೊಳ್ತಿದ್ದಾರೆ. ನಚ ಉಪಕ್ರಮ ವಿರೋಧ. ಈ ರೀತಿ ವ್ಯಾಖ್ಯಾನ ಮಾಡಿದ ಮೇಲೆ ಉಪಕ್ರಮದ ವಿರೋಧದ ಪ್ರಶ್ನೆನೂ ಇರಲ್ಲ. ಯಾಕೆ ಉಪಕ್ರಮ ವಿರೋಧ ಇಲ್ಲ ಅಂತಂದರೆ, ಅಂದರೆ ಆದಿತ್ಯ ಮತ್ತು ಅಕ್ಷಿ ಒಂದೇ ಆದ್ದರಿಂದ ಅಂತ ಅರ್ಥ. ಆದಿತ್ಯ ಯಾರೋ ಅವನೇ ಅಕ್ಷಿ ಅಂತ ಈ ಹಿಂದೆ ಹೇಳಿದ್ದಾರೆ ಅದನ್ನು. ಆದ್ದರಿಂದ ಏಕಾರ್ಥತ್ವ ಅಂತ
ಹಿಂಗೆ ವಿದ್ಯಾ ಪ್ರಭೇದಗಳನ್ನು ತೋರಿಸ್ಕೊಂಡು ಬಿಡ್ಬೇಕಲ್ಲಿ. ಆವಾಗ ಉಪನಿಷತ್ ಸರಿ ಹೋಗ್ತದೆ. ಸುಮ್ಮನೆ ನೀವು ಎಲ್ಲ ವಿದ್ಯೆಯನ್ನು ವಿಷ್ಣು ಪರ ಅಂತ ಮಾಡೋದಕ್ಕಿಂತ ಬೇರೆ ಬೇರೆ ವಿದ್ಯೆಗಳವೆಲ್ಲ ಅಂತ ಅವರ ಅಭಿಪ್ರಾಯ. ನಚ ಉಪಕ್ರಮ ವಿರೋಧ, ಈಗ ಉಪಕ್ರಮ ವಿರೋಧದ ಪ್ರಶ್ನೆ ಇಲ್ಲ ಅಂತಂದ್ರು. ಯಾಕೆ? ಅಲ್ಲೇನಿದೆ ವಾಕ್ಯ, ಏನಿದೆ ಅಲ್ಲಿ? ಹ್ವಯಾಭ್ಯಾಮ ಇದೆನಾ ಅಲ್ಲಿ? ಗೊತ್ತಾಗಲ್ಲ. ಅದರ ಅರ್ಥ ಏನು? ಹ್ವಯಾಮ್ಯಗ್ನಿ, ಹ್ವಯಾಮ್ಯಗ್ನಿಂ ಅಂತ ವಾಕ್ಯ ಇದೆ. ಹ್ವಯಾಮ್ಯಗ್ನಿಂ ಅಂತ ವೇದದಲ್ಲಿ ವಾಕ್ಯ ಇದೆ. ಹ್ವಯಾಮ್ಯಗ್ನಿಂ ಪ್ರಥಮಂ ಸ್ವಸ್ಥಯೇ ಅಂತ ಹೇಳಿ ವಾಕ್ಯ ಇದೆ ಅಲ್ಲಿ. ಆ ವಾಕ್ಯವನ್ನು ಉದಾಹರಿಸಿದ್ದಾರೆ ಟೀಕಾಕೃತ್ಪಾದರು. ಹ್ವಯಾಮ್ಯಗ್ನಿಂ ಪ್ರಥಮಂ ಅಂತ ಹೋಮಿಸುತ್ತೇನೆ ಮೊದಲು ಅಗ್ನಿಯನ್ನು ಅಂತ ಹೇಳ್ದಂಗೆ ಕಾಣಿಸ್ತದಲ್ಲಿ. ಹಾಗಾಗಿ ಇತ್ಯಾದವಿವ ಉಪಪತ್ತೇ, ಆ ವಾಕ್ಯಗಳಲ್ಲಿ ಹ್ವಯಾಮ್ಯಗ್ನಿಂ ಪ್ರಥಮಂ ಸ್ವಸ್ಥಯೇ ಅಂತನ್ನೋ ಉಪಕ್ರಮ ವಾಕ್ಯದಲ್ಲಿ ಅಗ್ನಿಯನ್ನೇ ಉಪಕ್ರಮ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ? ಸವಿತಾರ ಮೂತಯೇ ಹಿರಣ್ಮಯೇನ ಸವಿತಾರಥೇನ ಅಂತ ಮುಂದೆ ವಾಕ್ಯ ಇದೆ ಅಂತ. ಅಲ್ಲಿ ಸವಿತೃ ಶ್ರುತಿ ಲಿಂಗಾದಿಗಳಲ್ಲೂ ಶ್ರವಣ ಆಗ್ತಾ ಇದೆ. ಆದರೂ ಕೂಡ ಆ ಪ್ರಕರಣದೊಳಗೆ ಬೇರೆ ಬೇರೆಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಭಾವದೀಪದಲ್ಲಿ ಬರೆದಿದ್ದಾರೆ. ಅಕ್ಷಿಸ್ಥೇತಿ ಹ್ವಯಾಮ್ಯಗ್ನಿಂ ಪ್ರಥಮಂ ಸ್ವಸ್ಥಯ ಇತ್ಯತ್ರ ಅಗ್ನೇಃ ಉಪಕ್ರಮೇಪಿ ಸವಿತಾರಂ ಸವಿತಾರಮೂತಯೇ ಹಿರಣ್ಮಯೇನ ಸವಿತಾರಥೇನ ಇತ್ಯಾದಿ ಸವಿತೃಶ್ರುತಿ ಲಿಂಗಾದಿನ ತತ್ಪ್ರಕರಣಂ ಸಾವಿತ್ರಂ ಹ್ವಯಾಮಿ ಏಕಾದಶ ಸಾವಿತ್ರಂ ಇತ್ಯ ಅನುಕ್ರಮಣಿಕಾ ಉಕ್ತೇಹೇ ಅಂತ ಬರೆದ್ರು. ಅದಕ್ಕೇನೆ ತಥಾ ಅತ್ರಾಪಿ ಅಸ್ಮದ್ವಿದ್ಯಾ ಇತಿ ಅಗ್ನಿಭಿಃ ಉಕ್ತತ್ವಾತ್ ಅಗ್ನಿ ಪ್ರಕರಣಂ ಇತ್ಯರ್ಥ. ಅಲ್ಲಿ ಉಪಕ್ರಮದಲ್ಲಿ ಅಗ್ನಿಯನ್ನು ಇಟ್ಟುಕೊಂಡು ಮುಂದೆ ಯದ್ಯಪಿ ಸವಿತೃ ಶ್ರುತಿಲಿಂಗಾದಿಗಳು ಇದ್ದರೂ ಕೂಡ ಸವಿತೃ ಶ್ರುತಿಲಿಂಗಾದಿಗಳಿಂದ ಆ ಪ್ರಕರಣವನ್ನು ಅಗ್ನಿಂ ಹ್ವಯಾಮಿ ಅನ್ನೋದಕ್ಕೆ ಸಾವಿತ್ರಂ ಹ್ವಯಾಮಿ ಅಂತ ಏಕಾದಶ ಸಾವಿತ್ರಂ ಅಂತ ಅದಕ್ಕೆ ಆ ರೀತಿ ಅನ್ವಯ ಮಾಡ್ತಾರೆ. ಅಲ್ಲಿಯೂ ಕೂಡ ಅಲ್ಲಿ ಹೇಗೆ ಅನ್ವಯ ಮಾಡಿ ತೋರಿಸ್ತಾರೋ ಪ್ರಕೃತದಲ್ಲಿಯೂ ಅಸ್ಮದ್ವಿದ್ಯಾ ಅನ್ನುವಂಥ ವಾಕ್ಯ ಇದ್ದದ್ರಿಂದ ಇಲ್ಲಿಯೂ ಕೂಡ ಅಸ್ಮದ್ವಿದ್ಯಾ ಅನ್ನೋದ್ರಿಂದ ಅಗ್ನಿನೇ ಹೇಳ್ತಾ ಇದ್ದಾನೆ ಅಸ್ಮದ್ವಿದ್ಯಾ ಅಂತ ಬಾಯಲ್ಲಿ ಅಂದಮೇಲೆ ಇದು ಅಗ್ನಿ ಪ್ರಕರಣ ಅಂತ ತಿಳಿತದೆ. ಅಲ್ಲಿ ಹೇಗೆ ಸಾವಿತ್ರ ಪ್ರಕರಣ ಅಂತ ತಿಳಿತದೋ ಸಾವಿತೃ ಶ್ರುತಿಲಿಂಗ ಇದ್ದದ್ರಿಂದ ಉಪಕ್ರಮದಲ್ಲಿ ಅಗ್ನಿನೇ ಬಂದಿರ್ತಾನೆ, ಆದರೆ ಶ್ರುತಿಲಿಂಗ ಮಾತ್ರ ಸವಿತೃ ಪರವಾಗಿರ್ತದೆ. ಸವಿತೃ ಶ್ರುತಿಲಿಂಗ ಇದ್ದದ್ರಿಂದ ಉಪಕ್ರಮದಲ್ಲಿ ಅಗ್ನಿ ಬಂದರೂ ಕೂಡ ಸವಿತೃ ಪ್ರಕರಣ ಅಂತ ಹೆಂಗೆ ಮಾಡ್ತಾರೋ ಹಾಗೆ ಇಲ್ಲಿಯೂ ಕೂಡ ಉಪಕ್ರಮದಲ್ಲಿ ಬಂದಿರಲಿ ಬೇರೆ ವಿಷ್ಣು, ಆದರೆ ಅಸ್ಮದ್ವಿದ್ಯಾ ಅಂತ ಸ್ವತಃ ಅಗ್ನಿನೇ ಹೇಳ್ತಾ ಇರುವಾಗ ಇದು ಅಗ್ನಿ ಪ್ರಕರಣ ಅಂತ ಹೇಳಿ ಆಗಬೇಕು ಅಂತ ಅವ್ರ ವಾದ. ಅದಕ್ಕೆ ಅದು ಉದಾಹರಣೆ ಅಂತ. ಅದಕ್ಕೆ ಹ್ವಯಾಮ್ಯಗ್ನಿ ಇತ್ಯಾದಾವಿ ಉಪಪತ್ತೇ ಅಂದರೆ ಇಷ್ಟ ಅರ್ಥ ಅಂತ ಬರೆದ್ರು. ನಚ ಅಸ್ಮದ್ವಿದ್ಯಾ ಇತಿ ಅಂತರ್ಯಾಮಿ ವಿಷಯತೆಯ ಯೋಜ್ಯಂ ತಥಾ ಸತಿ ಆತ್ಮವಿದ್ಯಾ ಇತಿ ಪೃಥಗುಕ್ತ್ಯಯೋಗಾತ್. ನಾವು ಹೇಳಿದ್ವಿ ಹಿಂದೆ ನೋಡಿ, ಅಸ್ಮದ್ವಿದ್ಯಾ ಅಂತ ಅಗ್ನಿ ಹೇಳುವ ಮಾತುಗಳನ್ನು ಹ್ಯಾಕೆ ಕೂಡಿಸ್ಬೇಕು ಅಂದ್ರೆ ಅಂತರ್ಯಾಮಿ ವಿಷಯತೆಯ ಕೂಡಿಸ್ಬೇಕು ಅಂತ ನಾವು ಅಂದಿದ್ವಿ ಸಿದ್ಧಾಂತಿಗಳು. ಅದಕ್ಕೆ ಪೂರ್ವ ಪಕ್ಷಿಗಳು ಅವರೇ ಹೇಳ್ತಾರೆ ಹಂಗೆ ಕೂಡಿಸ್ಬಾರ್ದು ಅಂತಾರವ್ರು. ಯಾಕೆ? ನಚ ಅಸ್ಮದ್ವಿದ್ಯಾ ಇತಿ ಅಂತರ್ಯಾಮಿ ವಿಷಯತೆಯ ಯೋಜ್ಯಂ, ಅಲ್ಲಿಗೆ ಅರ್ಧ ವಿರಾಮ. ಹಂಗೆ ಒಂದು ವೇಳೆ ಅಗ್ನಿ ಅಂತರ್ಯಾಮಿ ಅಂತ ನೀವು ತೋರಿಸೋದಾದರೆ ಆತ್ಮವಿದ್ಯಾ ಅಂಥೇಳಿ ಪ್ರತ್ಯೇಕವಾಗಿ ಹೇಳಿದ್ದಕ್ಕೆ ಏನು ಸಾರ್ಥಕ್ಯ? ಮುಂದೆ ಅಲ್ಲಿ ಆತ್ಮವಿದ್ಯಾ ಅಂತಿದೆ ಅಲ್ಲಿ. ಆತ್ಮವಿದ್ಯಾ ಅನ್ನೋದಕ್ಕೇನು ಸಾರ್ಥಕ್ಯ ಕೊಡಬೇಕು? ಹಾಗಾಗಿ ಆತ್ಮವಿದ್ಯಾ ಅನ್ನೋದು ಪ್ರತ್ಯೇಕವಾಗಿ ಹೇಳೋ ಕಾರಣನೇ ಇರ್ತಿರಲಿಲ್ಲ. ಅಗ್ನಿ ಅಂತರ್ಯಾಮಿಯಾಗಿ ವಿಷ್ಣುವಿನ ವಿದ್ಯೆ ಹೇಳಿಬಿಟ್ಟಿದ್ರಲ್ಲ ಇಲ್ಲೇನೆ. ಅದು ಪೃಥಗುಕ್ತಿ ಕೂಡಿಸ್ಬೇಕಾದ್ರೆ ಆತ್ಮವಿದ್ಯೆ ಅಂದರೆ ಬೇರೆ, ಅಸ್ಮದ್ವಿದ್ಯೆ ಅಂದರೆ ಬೇರೆ ಅಂತ ನೀವೇ ಮಾಡಬೇಕು ಅಂತಂತಿದ್ದಾರೆ ಅವ್ರು ನಮ್ಮ ಮೇಲೆ. ತಸ್ಮಾತ್ ಅಗ್ನಿ ವಿಷಯತ್ವಮೇವ
ಅಗ್ನಿ ವಿಷಯತ್ವವನ್ನೇ ತೋರಿಸ್ಬೇಕು. ಚಕ್ಷುರಂತಸ್ಥ ವಿದ್ಯಾಯಾಹ ತಸ್ಮಾದ್ ಅಗ್ನಿ ವಿಷಯತ್ವಮೇವ ಚಕ್ಷುರಂತಸ್ಥ ವಿದ್ಯಾಯಾಹ ಇತ್ಯಾಶಂಕಾಂ ಪರಿಹರತ್ ಸೂತ್ರಂ ಪಠಿತ್ವ ತದುಪಾತ್ತ ಶ್ರುತಿಮೇವ ಆದೌ ಉದಾಹರತಿ. ಅಂತೂ ಇಂತೂ ಇಷ್ಟು ಪೂರ್ವಪಕ್ಷ. ಆದ್ದರಿಂದ ಅಗ್ನಿ ವಿಷಯಕತ್ವವನ್ನೇ ಚಕ್ಷುರಂತಸ್ಥ ವಿದ್ಯೆಗೆ ಕೂಡಿಸ್ಲಿಕ್ಕೆ ಬರ್ತದೆ ಅಂತ ಪೂರ್ವಪಕ್ಷವನ್ನು ಇಟ್ಟುಕೊಂಡು ಆ ಪೂರ್ವಪಕ್ಷವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರವನ್ನು ಪಠನ ಮಾಡಿ ಸೂತ್ರೋಪಾತ್ತ ಶ್ರುತಿಯನ್ನು ಉದಾಹರಿಸ್ತಾರೆ. ಸರಿಯಾಗಿ ಅರ್ಥ ಆಯ್ತಾ? ಇಷ್ಟು ನೋಡ್ರಿ, ಭಾರಿ ಪೂರ್ವಪಕ್ಷನೇ ಇಷ್ಟು ವಿಸ್ತಾರ ಮಾಡಿದ್ದಾರೆ ನೋಡಿ. ಅದಕ್ಕೆ ಈ ಸೂತ್ರ ಬಂತಂತೆ. ಓಂ ಶ್ರುತೋಪನಿಷತ್ ಕಗತ್ಯಭಿಧಾನಾಚ ಓಂ ಹೇಳಬೇಕು. ಓಂ ಇಲ್ಲಿ ಕಗತಿ ಅಂತ ಅರ್ಥ. ಕಗತಿ ಛಾಂದೋಗ್ಯದೊಳಗೆ ಕಗತಿಯನ್ನು ಹೇಳಿದ್ರಿಂದ ಅಂತ ಅರ್ಥ. ಕಗತಿ ಅಂದ್ರೆ ಏನು? ಬ್ರಹ್ಮಗತಿ ಅಂತ ಅರ್ಥ. ಹೌದು, ಕ ಅಂದ್ರೆ ಬ್ರಹ್ಮ. ಸ ಏನಾನ್ ಬ್ರಹ್ಮ ಗಮಯತಿ ಅಂತ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಸ ಏನಾನ್ ಬ್ರಹ್ಮ ಗಮಯತಿ ಇತಿ ನಹಿ ಅನ್ಯ ವಿದ್ಯೆಯ ಅನ್ಯಗತಿರ್ಯುಕ್ತ. ಎಷ್ಟು ಅದ್ಭುತ ಉಪನಿಷತ್ತಿನ ವ್ಯಾಖ್ಯಾನ ವೇದದಲ್ಲಿ. ನ ಏತ್ ನೋಡ್ರಿ ಬರೀತಾರೆ ಟೀಕಾಕೃತ್ಪಾದರು. ನ ಏತದ್ ವಿದ್ಯಾಯಾಹ ಅಗ್ನಿ ವಿಷಯತ್ವಂ ಯುಕ್ತಂ ಅಪಿತು ವಿಷ್ಣು ವಿಷಯತ್ವಮೇವ. ನೀವಿಷ್ಟೆಲ್ಲ ಯೋಚನೆ ಮಾಡಿದರೂ ಕೂಡ ಈ ವಿದ್ಯೆ ಅಗ್ನಿ ವಿದ್ಯೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತಂತಾರೆ. ಈ ವಿದ್ಯೆಗೆ ಅಗ್ನಿ ವಿಷಯತ್ವ ಹೇಳಲಿಕ್ಕೆ ಬರಲ್ಲ, ಮತ್ತು ವಿಷ್ಣು ವಿಷಯಕತ್ವನೇ ಹೇಳಬೇಕು. ಯಾಕೆ ಹೇಳಬೇಕು ಅಂತಂದರೆ ಯುಕ್ತಿ ಏನು? ಅಥ ಯದು ಚೈವಾಸ್ಮಿನ್ ಸವ್ಯಂ ಕರ್ಮ ಕುರ್ವಂತಿ ಯದು ಚೈನಾ ಅರ್ಚಿಷಮೇವಾಭಿಸಂವಿಶಂತಿ ಅರ್ಚಿಷಃ ಅಹರನ್ ಆಪೂರ್ಯಮಾಣ ಪಕ್ಷಮಾಪೂರ್ಯಮಾಣ ಪಕ್ಷಾದ್ಯಾನ್ ಷಡುದಂಗಯತಿ ಮಾಸಾಂಸ್ತಾನ್ ಮಾಸೇಭ್ಯಃ ಸಂವತ್ಸರಾತ್ ಆದಿತ್ಯಂ ಅಂತಿದೆ ಅಲ್ವಾ? ಆದಿತ್ಯಂ ಆದಿತ್ಯ ಚಂದ್ರಮಸೋ ವಿದ್ಯುತಂ ತತ್ ಪುರುಷೋ ಮಾನವಃ ಸ ಏನಾನ್ ಬ್ರಹ್ಮ ಗಮಯತಿ ಇತಿ ಶ್ರುತ ಏತದ್ ವಿದ್ಯಾನಾಂ ಬ್ರಹ್ಮಗತ್ಯಭಿಧಾನಾತ್ ಇತಿ ಭಾವಃ ಅಂತಂತಿದ್ದಾರೆ. ಇನ್ನೊಂದು ಪಾಠ ಇದೆ, ನಾಳೆ ಮಾಡಲೇ ಈ ವಾಕ್ಯದ ಅರ್ಥ. ಇನ್ನೊಂದ್ಸಲಿ ಪೂರ್ವಪಕ್ಷ ವಿವರಣೆ ಕೊಟ್ಟು ಮಾಡ್ತೀವಿ. ಹೌದು, ಇದಿಷ್ಟು ಶ್ರುತಿ ವಾಕ್ಯ. ಅಥ ಯದು ಚೈವಾಸ್ಮಿನ್ ಶವ್ಯಂ ಕರ್ಮ ಕುರ್ವಂತಿ ಅಲ್ಲಿದ ಹಿಡ್ಕೊಂಡು ಸ ಏನಾನ್ ಬ್ರಹ್ಮ ಗಮಯತಿ ತನಕ ಬರೀ ಸ ಏನಾನ್ ಬ್ರಹ್ಮ ಗಮಯತಿ ಅಂತ ಅಷ್ಟೇ ಉದಾಹರಿಸಿದ್ರು ಆಚಾರ್ಯರು. ಅದಕ್ಕೆ ಇವ್ರು ಪೂರ್ಣ ಉದಾಹರಿಸಿದ್ರು ಟೀಕಾಕೃತ. ಅದರ ಅರ್ಥ ಹೇಳ್ತೀನಿ ನಾಳೆ. ಅದರ ಅರ್ಥ ಬರೆದಿದ್ದಾರೆ ಭಾವದೀಪದಲ್ಲೆಲ್ಲ, ನೋಡಿ ಅದನ್ನು ನಾಳೆ ವಿವರಣೆ ಕೊಡ್ತೀನಿ. ಹರಿವಿಠಲ.